ಬೇರೆ ಅಲ್ಲಿ ಜಾಸ್ತಿ ಟರ್ನಿಂಗ್ ಬೇರೆ ವಿಲೇಜ್ಗಳಿದೆ, ಅದು ತುಂಬ ಹಂಸು ಜಾಸ್ತಿ ಆಗ್ಬಿಡಿ ಮಾತ್ರ ಅಲ್ಲಂತೂ ಭಯಂಕರ ಹಂಸು. ರೈತಾದರೆ ಅಲ್ಲಿ ಹೋಯ್ರಾಯ್ದು. ಬಟ್ ಇಲ್ಲಿ ಹೈವೇ ಏನಂದರೆ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ಹೈವೇಗಳಲ್ಲಿ. ನೋಡಿ ಹೆಂಗೆ ನುಗ್ತಾ ಇರ್ತಾರೆ, ಸೆಂಟ್ರಲ್ ನೋಡಲ್ಲ, ಏನೋ ಹೋಯ್ತಾನೇ ಇರ್ತಾರೆ. ಇಲ್ಲಿ ಕೇಳ್ಬೇಕಲ್ಲಿ ಹೈವೇಗಳಲ್ಲಿ ಕಮ್ಮಿ ಅಂತೂ ಹೋಗಲ್ಲ. ಕಾರ್ಗಳು 80-100 ಹೋಯ್ತಾ ಇರ್ತಾರೆ. ಅವ್ರು ಕಂಟ್ರೋಲು ಮಾಡೋಕ್ಕಾಗಲ್ಲ. ಬೈಕ್ನವರು ಅದು ನೋಡೋದು ಇಲ್ಲ, ಹೋಯ್ತಾನೇ ಇರ್ತಾರೆ. ಟ್ರಾಫಿಕ್ ಹೈವೇ ಒಳಗೆ ಟ್ರಾಫಿಕ್ ಅಂತೂ ಹಸಿ ಆಗಲ್ಲ ನಮಗಂತೂ. ಏನು ಮಾಡ್ತಾರೆ ಇಲ್ಲಿ, ಏನಕ್ಕಿದು? ಓ, ಕ್ಲೀನ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಆಗಿದೆ ಇಲ್ಲಿ. ಎಲ್ಲ ಕ್ಲೀನಿಂಗು. ಎಲ್ಲ ಕ್ಲೀನ್ ಮಾಡ್ತಾವ್ರೆ, ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಅದಷ್ಟೇ, ಬಿಟ್ರೆ ಏನು ಟ್ರಾಫಿಕ್ ಇಲ್ಲ, ಆರಾಮಾಗಿ ಹೋಗ್ಬೋದು. ನಗುವಿನ ಒಡೆಯ ನಮ್ಮ ಅಪ್ಪು ಬಾಸು ಪರಮಾತ್ಮ, ಎಂದೆಂದಿಗೂ ನಗುವಿನ ಒಡೆಯ ಪರಮಾತ್ಮ, ಮನೆ ದೇವ್ರ ಅಪ್ಪು ಬಾಸ್. ಈಗ ನಮಗೆ ಅವ್ರ ಸ್ಮೈಲೇ ಸ್ಮೈಲು. ನೋಡ್ತಾರೆ ಫೋಟೋ ನೋಡಿ ಹೆಂಗಿದೆ, ಏನು ಸ್ಮೈಲ್ ಇದೆ, ಮಗುವಿನ ಮನಸ್ಸಿಗಿಂತ ಸೂಪರ್ಗಿದೆ ಸ್ಮೈಲ್ ಮಾತ್ರ ಅಪ್ಪು ಬಾಸ್ದು. ಅದಕ್ಕೆ ಎಲ್ಲ ಹೇಳ್ತಾರೆ ನಗುವಿನ ಒಡೆಯ ಅಂತ, ಅದಕ್ಕೆ ಹೇಳೋದು ಎಲ್ಲರೂ. ನೋಡಿ ಇವ್ರು ಹಿಂಗೆ ಒಟ್ಟಾಗ್ನವ್ರು ಏನು ಹೋಗ್ತಾರ್ದು, ಮಿಸ್ ಆದರೆ ಈ ಲಾರಿಗಳು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಹೋಯ್ತಾ ಇರ್ತಾರೆ. ನಾನೇ ಲೆಫ್ಟ್ ಬಂದು ಹೊಡೆಯಂಗಾಯ್ತು ಅಡಿನ. ಈ ಟ್ಯಾಕ್ಟರು ಕರೆಕ್ಟಾಗಿ ಒಂದು ಸೈಡ್ಗೆ ಹೋಗ್ತಾರೆ, ಲೆಫ್ಟ್ ಕರೆಕ್ಟಾಗಿ ಹೋದ್ರು ಒಂದೇ ಕರೆಕ್ಟಾಗಿ ಹೋಗ್ಬೋದು. ಇವ್ರು ಏನು ಮಾಡ್ತಾರೆ, ಓವರ್ಟೇಕ್ ಕೊಡೋಕ್ತಾರೆ. ಲಾರಿನೇ ಓವರ್ಟೇಕ್ ಕೊಡೋಕೆ ಹೋದರೆ ಅದು ಲೋಡ್ ಆಗುತ್ತೆ, ಈ ಟ್ಯಾಕ್ಟ್ರಿ ಕೂಡ ಲೋಡ್ ಆಗುತ್ತೆ. ಎರಡೂ ಓವರ್ಟೇಕ್ ಹೋದರೆ ಯಾವ್ದು ಹೋಯ್ತದೆ? ಟ್ರಾಫಿಕ್ಗಳು ಹಂಗೆ ಇರೋಕ್ಕಾಗತ್ತಾ? ಅವು ಇನ್ನಿನ್ನ ಸ್ಪೀಡಲ್ಲಿ ಬಂದರೆ ಪಕ್ಕ ಕೂತ್ಕೊಂಡು ಹೋಗ್ತಾರೆ, ನಿಧಾನನೇ ಇಲ್ಲ. ಈ ಟ್ಯಾಕ್ಟ್ರನ್ನ ಹೆಂಗೆ ಓಡಿಸ್ತಾರೆ ಅಂದರೆ ಇದು ಐರಾವತ್ತ ಓಡಿಸ್ತಾರೆ ನಮ್ಮ ಹಳ್ಳಿ ಜನ ಮಾತ್ರ. ಹೌದು ಗುರು, ಏನೋ ದೊಡ್ಡ ರೋಡ್ ಮಾಡಂಗವ್ರೆ, ಇದನ್ನ ಅದು 4 ರೋಡ್ ಮಾಡಂಗವ್ರೆ. ನಮ್ಮ ತುಮಕೂರು ಹುಬ್ಳಿ ರೋಡು ತುಮಕೂರು ಮಾಡ್ತಾರೆ, ನಿಮ್ಗೆ ಮಾಡ್ತಾರೆ, ಒಂದು ಓಡ್ತಲ್ಲ. ಬಟ್ ರೋಡ್ ಮಾಡ್ತಾರೆ, ಇದು ಯಾವ ವಿಲೇಜ್ ರೋಡಾ ಇಲ್ಲ ಹೈವೇ ರೋಡಾ? ಮಾಡ್ತಾರಪ್ಪ, ರೋಡ್ ಮಾಡ್ತಾವ್ರೆ ಚೆನ್ನಾಗಿ. ಆ ಕಡೆ ಇದು ಮಾಡ್ತಾವ್ರೆ, ಈ ಕಡೆ 2 ಸೈಡು ಮಾಡ್ತಾವ್ರೆ ರೋಡು. ಎರಡು ಸೈಡ್ ಮಾಡ್ತಿದ್ದಾರೆ, ರೋಡ್ ಚೆನ್ನಾಗಿ ಮಾಡ್ತಾವ್ರೆ. ಬಟ್ ಅಲ್ಲಿಲ್ಲ ಆಗ್ತಾಯಿತ್ತೆ, ಒಂದೊಂದು ಕಡೆ ಆಗ್ತಾಯಿಲ್ಲ ರೋಡ್ಗಳಲ್ಲಿ. ಅಲ್ಲ ರೋಡ್ ಏನು ರೋಡ್ ಮುಗಿಯೋಕ್ಕಿನ್ನ 2 years ಬೇಕು, ಅವಾಗ ಗೊತ್ತಾಗುತ್ತೆ ಯಾವ ರೋಡ್ ಹೆಂಗೆ ಹೋಗುತ್ತೆ ಅಂತ. ಅಲ್ಲಿ ಗಂಟೆ ಏನು ಹೇಳೋಕ್ಕಾಗಲ್ಲ ರೋಡ್ಗಳು. ಈ ರೋಡ್ ಅಂತೂ ಲಾಂಗ್ ಗಾಡಿಗಳು ಹೋಗೋದಿಲ್ಲ ಅಂತೂ, ಸ್ಮೂತ್ ಗಾಡಿ ಯಾವುದೂ ಇಲ್ಲ ನೋಡಿ. ದೊಡ್ಡ ಕಂಟೈನರೇ ಹೋಗ್ತಾ ಇರ್ತದೆ ಕಂಟೈನರ್ಸ್.
ಫುಲ್ಲು ಕಂಟೈನರ್ಸ್, ಫುಲ್ಲು ಕಂಟೈನರ್ಸ್ ಪಕ್ಕದಲ್ಲಿ ಹೋಗೋಕ್ಕೆ ಭಯಪ್ಪ. ಯಾವಾಗ ಏನಾಗುತ್ತೆ ಅಂತ ಯಾರು ತಾನೇ ಗೊತ್ತಿರ್ತದೆ. ಓಟೆ ಕೊಡೋದು ಕಷ್ಟ ಈ ಗಾಡಿಗಳಲ್ಲಿ. ಈ ಥರ ಹೇಳ್ತಾರೆ, ನೀವು ತಾತ ಹೇಳ್ತಾನೆ ಅನ್ನೋ ಕಷ್ಟ. ಬೈಕೇ ಹೊಂಟ್ಬಿಡ್ಬೋದು, ಕಾರ್ಗಳು ಮಾತ್ರ ಕಷ್ಟ ಓಟೆ ಕೊಡ ಮಾಡೋದು ಮಾತ್ರ. ಓಟೆ ಹೊಡ್ಕೊಂಡು ಹೋಗ್ತಾ ಇರ್ಬೋದು. ಈ ಮಧ್ಯಾಹ್ನ ಬಿಸಿಲಲ್ಲಿ ತಂಪಾದ ಗಾಳಿಯಲ್ಲಿ ಗಾಡಿ ಓಡಿಸೋಕೆ ಇರೋ ಮಜಾ ಎಲ್ಲೂ ಸಿಗಲ್ಲ ಗುರು.